ಇನ್ನು ಕೇಂದ್ರ ಸಚಿವರು ಆಗಿರುವಂತಹ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಜನತಾ ದರ್ಶನ ಮಾಡಕ್ಕೆ ಮುಂದಾಗಿದ್ದಾರೆ. ಬಟ್ ಸರ್ಕಾರ ಈ ಏನ್ ಹೇಳ್ತಾ ಇದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳು ಹೋಗಬಾರದು ಅಂತ, ಮಂಡ್ಯ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಹೋಗದಂತೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸ್ತಾ ಇದೆ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಸೊ ಸಿಎಂ ಸಚಿವರಿಗಷ್ಟೇ ಜನತಾ ದರ್ಶನಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಅಧಿಕಾರಿಗಳಿಗೆ ಈಗಾಗಲೇ ಆ ಕುರಿತು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಡಿಕೆ ಸುರೇಶ್ ಹೇಗೆ ಡಿಸಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು ಅಂತ ಇವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಮುಂಚೆ ಡಿಕೆ ಸುರೇಶ್ ಸಭೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಗೊತ್ತಿಲ್ಲ, ಈಗ ಇದೊಂದು ರೀತಿಯಾದಂತಹ ಮತ್ತೊಂದು ರಾಜಕೀಯ ಯುದ್ಧಕ್ಕೆ ನಾಂದಿ ಹಾಡುತ್ತೆ. ಜನತಾ ದರ್ಶನ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಎಲ್ಲಾದ್ರೂ ನಿಯಮ ಇದೆಯಾ? ರಾಜ್ಯ ಸರ್ಕಾರದಲ್ಲಿ ಈಗ ಮುಖ್ಯಮಂತ್ರಿಗಳೇ ಮಾಡಬೇಕು. ಮುಂಚೆ ಎಲ್ಲಿತ್ತು ಜನತಾ ದರ್ಶನ? ಆದರೆ ನಿನ್ನೆ ದಿನ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಜನತಾ ದರ್ಶನವನ್ನು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನಿನ್ನೆ ಒಂದು ಸುತ್ತೋಲೆ ಹೊರಡಿಸಿ ಅಧಿಕಾರಿಗಳಲ್ಲಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಸಣ್ಣತನದಲ್ಲಿ ನಡ್ಕೊಂಡಿದ್ದಾರೆ. ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲ. ಇದು ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಇಲ್ಲೇನು ಬಂದಿದ್ದೆ. ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ. ಇದು ಈಗೇನು ಅಧಿಕಾರಿಗಳು ರಾಜ್ಯ ಸರ್ಕಾರ ಏನು ಹೇಳ್ತಾರೆ ಆ ರೀತಿ ನಡ್ಕೋಬೇಕಾಗ್ತದೆ ಅವರು. ಅದರಿಂದ ನಾನು ಅಧಿಕಾರಿ ದೋಷ ಕೊಡಲ್ಲ. ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಕ್ಕಿದ್ದಾರೆ ಅಂತಕ್ಕಂಥದ್ದು ಬಹುಶಃ ನಮ್ಮ ಜನಕ್ಕೆ ನಿಮಗೆ ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದರಿಂದ ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಿದ್ದೀರಿ, ನೀವು ಅಧಿಕೃತವಾಗಿ ಇಲ್ಲೇ ಕೂರ್ಬೋದು. ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಕಷ್ಟ ಸುಖಗಳನ್ನ ಕೇಳಲಿಕ್ಕೆ ಬಂದಿದ್ದೇನೆ. ನೀವುಗಳು ನಿಮ್ಮ ತಾಲೂಕಿನ ಸಮಸ್ಯೆಗಳು ನೀವು ಅರ್ಥಗಳು ಒಳ್ಳೆಯದಿದೆ. ಏನೇನು ಸಮಸ್ಯೆಗಳಿದೆ ಅದಕ್ಕೆ ಯಾವ ರೀತಿ ನಾವು ಸ್ಪಂದಿಸಬೇಕಂತ ನಿಮಗೂ ಈಗ ನಮ್ಮ ಕಾರ್ಯಕರ್ತರು ಭೇಟಿ ಮಾಡುತ್ತೆ, ಜನಗಳ ಭೇಟಿ ಮಾಡುತ್ತೆ, ನಿಮಗೂ ಅದರ ಮಾಹಿತಿ ದೊರಕುತ್ತೆ ಅನ್ನೋ ದೃಷ್ಟಿಯಿಂದ ಕಾರ್ಯಕರ್ತರುಗಳು ಇಲ್ಲಿ ನಿಜವಾಗ್ಲೂ ಸರ್ಕಾರ ಒಂಥರ ಸಣ್ಣತನವನ್ನ ತೋರಿಸಿದಂಗೆ ಕಾಣಿಸ್ತಾ ಇದೆ. ಜನರಿಗೆ ಅನುಕೂಲ ಆಗೋದಾದ್ರೆ ಕೇಂದ್ರ ಮಂತ್ರಿ ಮಾಡಿದ್ರೇನು, ರಾಜ್ಯದಲ್ಲಿ ಮಂತ್ರಿ ಮಾಡಿದ್ರೇನು, ಮುಖ್ಯಮಂತ್ರಿಗಳು ಮಾಡಿದ್ರೇನು, ಜನರ ಕಷ್ಟ ಸುಖಗಳಿಗೆ ಒಂದಿಷ್ಟು ಸ್ಪಂದನೆ ಆಗ್ಬೋದು. ಒಂದು 100 ಜನರಲ್ಲಿ ಒಂದು 10 ಜನಕ್ಕಾದ್ರೂ ಸಮಸ್ಯೆ ಬಗೆಹರಲಿ. ಜನರ ಸಮಸ್ಯೆ ಬಗೆಹರಿಸೋಕೆ ಮಾಡ್ತಿರೋ ತಾನೇ, ಅವ್ರ ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದಾರ? ಕಮಾನ್, ಯಾಕೆ ಈ ಮಟ್ಟಕ್ಕೆ ಇಳಿತಾ ಇದ್ರೆ ಗೊತ್ತಿಲ್ಲ. ಜನರ ಅನುಕೂಲ ಆಗೋದಾದ್ರೆ ಮಾಡಕ್ಕೆ ಏನ್ರಿ ಅದರಲ್ಲಿ? ಏನೋ ಒಂದು 1 ಗಂಟೆ ಹೋಗುತ್ತಾ, 2 ಗಂಟೆ ಹೋಗುತ್ತಾ, 3 ಗಂಟೆ ಅಧಿಕಾರಿಗಳು ಉಳಿದಂಥ ಟೈಮಲ್ಲಿ ಏನು ಮಾಡ್ತಾರಂತೆ? ಮಾಡಲಿ ಬಿಡಿ, ಏನಾಗೋದಿದೆ. ಮಂಡ್ಯದಲ್ಲಿರುವಂಥ ಜನರಿಗೆ ಒಂದಿಷ್ಟು ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಆಗಲಿ, ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಯಾಕೆ ಅಡ್ಡಿಪಡಿಸ್ಬೇಕು? ಅದಕ್ಕೆ ಅಡ್ಡಿಪಡಿಸುವಂಥದ್ದು ಏನಿದೆ? ಈ ಮನಸ್ಥಿತಿಗಳು ಹೋಗಬೇಕು. ನಾನೊಬ್ಬನೇ ಮಾಡಬೇಕು, ನನ್ನಿಂದ ಮಾತ್ರ ಆಗಬೇಕು, ಅದು ಮುಖ್ಯಮಂತ್ರಿಗಳು ಮಾತ್ರ. ಅದಕ್ಕಾದ್ರೂ ಎಲ್ಲಿದೆ ಕಾನೂನು ಹೇಳಿ ತೋರಿಸಿ. ಅದಕ್ಕಾದ್ರೂ ಎಲ್ಲಿದೆ ಹೇಳ್ಬಿಡಿ ನನಗೆ. ಅದಕ್ಕಾದ್ರೂ ಎಲ್ಲಾದ್ರೂ ಇದೆಯಾ ನಿಮ್ಗೆ ರೂಲ್ಸು? ಬರೀ ಮುಖ್ಯಮಂತ್ರಿಗಳೇ ಮಾಡಬೇಕು, ಬೇರೆ ಯಾರು ಜನತಾ ದರ್ಶನ ಮಾಡಬಾರ್ದು ಅಂತ ಹೇಳಿ? ಜನರಿಗೆ ಅನುಕೂಲ ಆಗೋದಾದ್ರೆ ಕೇಂದ್ರ ಮಂತ್ರಿ ಮಾಡಿದ್ರೇನು, ರಾಜ್ಯ ಮಂತ್ರಿ ಮಾಡಿದ್ರೇನು, ಜಿಲ್ಲಾ ಉಸ್ತುವಾರಿ ಮಾಡಿದ್ರೇನು, ಮುಖ್ಯಮಂತ್ರಿಗಳು ಮಾಡಿದ್ರೇನು, 100 ಜನಕ್ಕೆ 10 ಜನರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದಾದ್ರೆ ಮಾಡ್ಲಿ.